ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನೇ ನಮೋ ನಮಃ. ನಿಮಗೆ ವ್ಯಾಪಾರ ಚೆನ್ನಾಗಾಗಬೇಕು ಅಥವಾ ಯಾವುದಾದ್ರೂ ವ್ಯವಹಾರಗಳನ್ನ ಮಾಡ್ತಾಯಿದ್ದೀರಾ, ಆ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ನಂತರ ನೀವು ಜ್ಯೋತಿಷ್ಯರಾಗಿದ್ದೀರಾ, ನಿಮ್ಮ ಹತ್ರ ಜನ ಬರಬೇಕು. ನೀವೇನಾದರೂ ಒಂದು ದೇವಸ್ಥಾನನ ಇಟ್ಕೊಂಡಿದ್ದೀರಾ, ಅಲ್ಲಿಗೆ ಜನ ಬರಬೇಕು. ತುಂಬ ಕಡಿಮೆ ಆಗ್ತಿದ್ದಾರೆ, ಜನ ಬರೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಜನವಶ್ಯದ ಒಂದು ಯಂತ್ರ ಮತ್ತು ತಂತ್ರದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಬರೆಯೋ ಒಂದು ವಿಧಾನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ವಿಡಿಯೋದಲ್ಲೂ ಯಂತ್ರಗಳನ್ನ ಯಾವ ರೀತಿ ಬರೀಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಯಂತ್ರನೂ ಕೂಡ ಯಾರು ಬೇಕಾದ್ರೂ ಬರಿಬೋದು. ಅಲ್ಲೇ ಕೊಟ್ಟಿದ್ದಾರೆ, ಮೆನ್ಷನ್ ಆಗಿದೆ ನೋಡಿ, ಇದನ್ನ ಯಾರು ಬೇಕಾದ್ರೂ ಬರಿಬೋದು ಅಂತ. ಇದನ್ನೆಲ್ಲ ನೀವು ಹೊರಗಡೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋಕ್ಕಿಂತ ಕೆಲವೊಂದು ಸಣ್ಣ ಪುಟ್ಟ ಯಂತ್ರಗಳನ್ನ ಹಾಗೆ ಒಂದು ತಂತ್ರಗಳನ್ನ ನೀವೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅಭಿವೃದ್ಧಿ, ಆಕರ್ಷಣೆ ಅನ್ನೋದು ಹಾಗೆ ಆಗುತ್ತೆ. ಈಗ ನೀವು ಯಾವುದಾದ್ರೂ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಆಕರ್ಷಣೆ ಅನ್ನೋದಿರಬೇಕು. ಜನ ಬರಬೇಕು. ಜನ ಬಂದ್ರೇ ಅಲ್ಲಿ ವ್ಯಾಪಾರ ಆಗೋದು. ನಿಮ್ಮ ಪಾಡಿಗೆ ನೀವು ಏನಾರು ಅಂಗಡಿ ಇಟ್ಕೊಂಡು ಅಥವಾ ಬಿಸ್ನೆಸ್ ಏನಾರು ಮಾಡ್ತಾಯಿದ್ರೆ ಜನ ಬರೋದಿದ್ರೆ ಅದೆಲ್ಲ ಲಾಸ್ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದರಿಂದ ನೀವು ಕೈಗೆ ಸುಟ್ಕೊಳ್ಳೋಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಜನರನ್ನ ಯಾವ ರೀತಿ ಆಕರ್ಷಣೆ ಮಾಡೋದು, ಹಾಗೆ ಅದಕ್ಕೆ ಇರೋಂಥ ತಂತ್ರ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವೇನಾದ್ರು ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ರಿಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮಿಂದ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕೆಂತೇಳಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹೊಸೊಬ್ರು ಅಂತೇನೂ ಅಲ್ಲ, ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ವೀಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ, ಅದರಿಂದ ಉಪಯೋಗ ಮಾಡ್ಕೋತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಿದ್ದೀರಾ. ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾರೇ ಹೊಸೊಬ್ಬರಾಗಲಿ ಅಥವಾ ಹಳೆಯೊಬ್ಬರಾಗಲಿ, ನೀವು ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಡಿಸ್ಲೈಕ್ ಮಾಡಿ. ಬನ್ನಿ, ಹಾಗಿದ್ರೆ ಜನವಶ್ಯದ ಯಂತ್ರ ತಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಯಂತ್ರ ಕೂಡ ಬರುತ್ತೆ, ಹಾಗೆ ತಂತ್ರನೂ ಕೂಡ ಮಾಡ್ಕೋಬೋದು. ಯಂತ್ರ ನೋಡಿ, ಇದರಲ್ಲಿ ಏನು ಅಕ್ಷರಗಳು ಕೊಟ್ಟಿದ್ದಾರೆ, ಎಷ್ಟು ಬಾಕ್ಸ್ಗಳಿದೆ. ಇದರಲ್ಲಿ 5 ಅಡ್ಡ 5 ಉದ್ದ ಬಾಕ್ಸ್ಗಳ ಥರ ಒಂದು ಕಾಲಮ್ನ ಕೊಟ್ಟಿದ್ದಾರೆ. ಅಲ್ಲಿ ನೀವು ಇಲ್ಲಿ ಕೊಟ್ಟಿರೋಂತಹ ಅಕ್ಷರಗಳನ್ನ ನೀಟಾಗಿ ನೋಡಿಕೊಂಡು ಬರ್ಕೋಬೇಕು. ಇದೇ ರೀತಿ ನೀವು ಬರ್ಕೋಬೇಕು. ಯಾವುದ್ರಲ್ಲಿ ಬರ್ಕೋಬೇಕು ಅಂತೇಳಿದ್ರೆ, ಒಂದು ಬಿಳಿ ಹಾಳೆಲಾದರೂ ಬರ್ಕೋಬೋದು, ಅಥವಾ ಭುಜಪತ್ರೆಯಲ್ಲಾದರೂ ಬರೀರಿ, ಅಥವಾ ತಾಮ್ರದ ತಗಡಿನಲ್ಲಾದರೂ ಬರೀಬೋದು. ನಿಮಗೆ ತಾಮ್ರದ ತಗಡಲ್ಲಿ ಬರೆಯೋಕ್ಕೆ ಗೊತ್ತಾಗಲ್ಲ, ಅದನ್ನ ಶುದ್ಧಿ ಮಾಡೋಕ್ಕೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಭುಜಪತ್ರೆ ಅಂಗಡೀಲಿ ಸಿಗುತ್ತೆ, ಅಂದರೆ ಗ್ರಂಥಿಗೆ ಅಂಗಡೀಲಿ ಸಿಗುತ್ತೆ, ಅದನ್ನ ತಂದು ಅದರಲ್ಲಿ ನೀವು ಇದನ್ನ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ಬರೀ ವೈಟ್ ಒಂದು ಹಾಳೆ ತಗೊಳ್ಳಿ, ಆ ಹಾಳೆ ಮೇಲೆ ಇದನ್ನ ಬರೀರಿ. ಯಾವುದರಲ್ಲಿ ಬರಿಬೇಕು ಅಂತೇಳಿದ್ರೆ ಒಂದು ರೆಡ್ ಪೆನ್ನಲ್ಲಿ ಬರೀರಿ. ರೆಡ್ ಸ್ಕೆಚ್ ಪೆನ್ ಆಗಿರ್ಬೋದು, ಅಥವಾ ರೆಡ್ ಇಂಕಲ್ಲಿ ಬರೆಯೋಂಥ ಪೆನ್ಗಳಾಗಿರ್ಬೋದು, ಅಥವಾ ಕುಂಕುಮ ಕಲಿಸ್ತಿರಲ್ಲ ಆ ಥರದೊಂದು ಕುಂಕುಮ ಕಲಿಸ್ಕೊಂಡು ಅದನ್ನ ಮಲ್ಲಿಗೆ ಗಿಡದ ಕಡ್ಡಿ ಇರುತ್ತೆ ನೋಡಿ, ಆ ಕಡ್ಡಿನ ಕಿತ್ಕೊಂಡು, ಅಥವಾ ದಾಳಿಂಬೆ ಗಿಡದ ಕಡ್ಡೀಲಿ ನೀವು ಇದನ್ನ ಬರಿಬೋದು. ಬರೆಯೋತ್ತಿಗೆ ಎಲ್ಲೂ ಒಂಚೂರು ತಪ್ಪಾಗಬಾರ್ದು. ಫಸ್ಟು ಬರೆದು ಪ್ರಾಕ್ಟೀಸ್ ಮಾಡಿ ಒಂದೆರಡು ಸರಿ, ಆಮೇಲೆ ಯಂತ್ರಕ್ಕೆ ಇದನ್ನ ಬರ್ಕೊಳ್ಳಿ. ಈ ರೀತಿ ಬರ್ಕೊಂಡು ಇದಕ್ಕೆ ಅಷ್ಟವಿಧ ಅರ್ಚನೆಗಳನ್ನ ಮಾಡಬೇಕು. ಧೂಪ, ದೀಪ, ನೈವೇದ್ಯ, ಹೂವು, ಅಕ್ಷತೆ ಇದನ್ನೆಲ್ಲ ಅರ್ಪಣೆ ಮಾಡಬೇಕು. ಇದೆಲ್ಲ ಆದಮೇಲೆ ನೀವು ಇದನ್ನ ಸುರುಳಿ ಥರ ಮಾಡಿ ತಾಯ್ತದಲ್ಲಿ ಹಾಕಿ ನೀವು ಕೊರಳಿಗಾದರೂ ಕಟ್ಕೋಬೋದು. ಇದರಿಂದ ಜನವಶ ಆಗುತ್ತೆ. ಅಕಸ್ಮಾತ್ ನೀವು ವ್ಯಾಪಾರ ಮತ್ತು ಬಿಸ್ನೆಸ್ ಏನು ಮಾಡ್ತಾ ಇರ್ತೀರ ಅಲ್ಲಿ ನೀವು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು, ಅಥವಾ ಒಂದು ಅಂಗಡಿ ಅಂತ ಹೇಳಿದ್ಮೇಲೆ ಒಂದು ಚಿಕ್ಕ ಪುಟ್ಟದಾಗಿ ದೇವ್ರ ಫೋಟೋನೋ ಅಥವಾ ಕಳಶನ ಏನೋ ಇಟ್ಟಿರ್ತೀರ, ಅಲ್ಲಾದರೂ ಕೂಡ ಇದನ್ನ ಇಡ್ಬೋದು. ಆದರೆ ಇದನ್ನ ಫ್ರೇಮ್ ಹಾಕಿ ಇಡೋಂಗಿಲ್ಲ, ಫ್ರೇಮ್ ಹಾಕಬಾರ್ದು. ಇದನ್ನ ನೀವು ತಾಯ್ತದಲ್ಲಿ ಹಾಕಿ ಕೊರಳಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ನೀವು ಮನೇಲೇ ಜ್ಯೋತಿಷ್ಯ ಎಲ್ಲ ಹೇಳ್ತಾ ಇದ್ದೀರಾ, ಮನೆಗೆ ಜನ ಎಲ್ಲ ಬರ್ತಾರೆ, ಅಥವಾ ದೇವಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನ
ದೇವಸ್ಥಾನದಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಕೊರಳಿಗಾದರೂ ಹಾಕ್ಕೋಬೋದು. ಇನ್ನು ಜ್ಯೋತಿಷ್ಯ ಹೇಳೋದಾದ್ರೂ ಅಷ್ಟೇ, ಮನೇಲಿ ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ಮನೇಲಾದರೂ ಇಟ್ಕೋಬೋದು ಅಥವಾ ನಿಮ್ಮ ಕೊರಳಿಗಾದರೂ ಹಾಕ್ಕೋಬೋದು. ಮನೇಲಿ ಇಡಬೇಕು ಅಥವಾ ದೇವಸ್ಥಾನದಲ್ಲಿ ಇಡಬೇಕು, ವ್ಯಾಪಾರ ಸ್ಥಳದಲ್ಲಿ ಇಡಬೇಕು ಅಂತ ಹೇಳಿದ್ರು ಅಲ್ಲೂ ಅಷ್ಟೇ ತಾಯ್ತದೊಳಗೆ ಹಾಕಿಡಬೇಕು. ಇದು ಯಾವುದೇ ಕಾರಣಕ್ಕೂ ಫ್ರೇಮ್ ಹಾಕೋಂಗಿಲ್ಲ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇದು ಯಂತ್ರದ ವಿಚಾರ ಆಯಿತು. ಹಾಗೆ ತಂತ್ರದ ವಿಚಾರಕ್ಕೆ ಬರೋಣ. ತಂತ್ರನ ಯಾವ ರೀತಿ ಮಾಡ್ಬೋದು ಅಂತೇಳಿದ್ರೆ, ನಿಮಗೆ ವೀಳ್ಯದೆಲೆ ಅಂತ ಸಿಗುತ್ತೆ. ಕಪ್ಪು ವೀಳ್ಯದೆಲೆ ಮತ್ತು ತುಳಸಿ, ಕಪ್ಪು ವೀಳ್ಯದೆಲೆ. ಕಪ್ಪು ಅಂತ ಹೇಳಿದ್ರೆ ಫುಲ್ ಬ್ಲ್ಯಾಕ್ ಅಂತ ಅಂದ್ಕೋಬೇಡಿ, ಬಾಟಲ್ ಗ್ರೀನು, ಅಲ್ಲಿ ಡಾರ್ಕ್ ಬರುತ್ತಲ್ಲ ಆ ಥರ ಇರುತ್ತೆ ಗ್ರೀನು, ಡಾರ್ಕ್ ಗ್ರೀನು, ಬಾಟಲ್ ಗ್ರೀನು. ಈ ರೀತಿಯಾಗಿರೋಂಥ ಎಲೆಗಳಾಗಿರಬೇಕು. ಇಂಥ ಎಲೆಗಳನ್ನ ತಗೊಂಡು ಸ್ವಲ್ಪ ತುಳಸಿನ ಅದಕ್ಕೆ ಬೆರೆಸಿ ಸಮ ಪ್ರಮಾಣದಲ್ಲಿ ಇರಬೇಕು ಎಲೆ ಮತ್ತು ತುಳಸಿ. ಒಂದಿಷ್ಟು ತುಳಸಿ, ಒಂದಿಷ್ಟು ವೀಳ್ಯದೆಲೆ ತಗೊಂಡು ಅದನ್ನ ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಬೇಕಾದ್ರೆ ನೀವು ಅದಕ್ಕೆ ಕರಿ ಆಕಳಿನ ಒಂದು ಹಾಲನ್ನ ಹಾಕಬೇಕು. ಅದು ಕರಿ ಆಕಳೇ ಆಗಿರಬೇಕು. ಕಪ್ಪು ಕಲರ್ ಇರೋಂಥ ಒಂದು ಹಸುವಿನ ಹಾಲನ್ನೇ ನೀವು ಹಾಕಬೇಕು. ಪ್ಯಾಕೆಟ್ ಹಾಲು ತಂದು ಹಾಕೋದು ಅಥವಾ ಎಮ್ಮೆ ಹಾಲು ಹಾಕೋದು, ಬೇರೆ ಹಸುಗಳು ಕಲರ್ ಬೇರೆ ಇರ್ತದೆ, ಅಂಥ ಹಸುಗಳದ್ದು ಹಾಲು ಹಾಕಿದ್ರೆ ಇದು ನಿಮಗೆ ವರ್ಕ್ ಆಗಲ್ಲ. ಕಪ್ಪು ಆಕಳಿನ ಒಂದು ಹಾಲೇ ಆಗಿರಬೇಕು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇದನ್ನೆಲ್ಲ ನೀವು ಪೇಸ್ಟ್ ಥರ ಮಾಡಿ, ಗಂಧದ ಥರ ಮಾಡಿ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ಜನವರ್ಷ, ಶತ್ರುವರ್ಷ, ಹಾಗೆ ವ್ಯಾಪಾರ ವರ್ಷ, ನಂತರ ಪ್ರತಿಯೊಂದರಲ್ಲೂ ನಿಮಗೆ ಒಂದು ಅನುಕೂಲ ಆಗುತ್ತೆ. ಹಾಗೆ ಆಕರ್ಷಣೆ ಅನ್ನೋದು ಬರುತ್ತೆ. ಹಾಗೆ ಧನ ಆಕರ್ಷಣೆ ಕೂಡ ಹಾಗೆ ಆಗುತ್ತೆ. ಈ ಯಂತ್ರನೂ ಬರೆದು ಕೊರಳಿಗೆ ಹಾಕ್ಕೋಬೋದು. ನಂತರ ನಿಮಗೆ ಇದೊಂದು ತಂತ್ರ ಹೇಳಿದ್ನಲ್ಲ, ವೀಳ್ಯದೆಲೆ ಮತ್ತು ತುಳಸಿ, ಕರಿ ಆಕಳಿನ ಒಂದು ಹಾಲಿಂದು ಪೇಸ್ಟ್ ಮಾಡಿ ಹಣೆಗೆ ಹಚ್ಕೊಳ್ಳಿ ಅಂತ. ಈ ಎರಡೂ ಮಾಡೋದ್ರಿಂದ ನಿಮಗೆ ಜನವಶ್ಯ ಹಾಗೆ ಆಗುತ್ತೆ. ಜನವಶ್ಯ ಆಯಿತು ಅಂತೇಳಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಾಗೆ ಆಗುತ್ತೆ. ದೇವಸ್ಥಾನ ಆಗಲಿ ಅಥವಾ ನೀವು ಜ್ಯೋತಿಷ್ಯರಾಗಿದ್ರೂ ನಿಮಗೆ ಒಂದು ಅಭಿವೃದ್ಧಿ ಅನ್ನೋದು ನೀವು ನೋಡ್ತೀರ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂತೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.